ಲಾಸ್ಟಲ್ಲಿ ಆ್ಯಕ್ಚುಲಿ ಸಾಕಷ್ಟು ಜನ ಸ್ಪಂದನ ಅವ್ರ ಹೆಸರನ್ನೇ ತಗೊಳ್ತಾರೆ, ಅವರೇ ಹೋಗ್ತಾರೆ ಅಂತ, ಇನ್ಕ್ಲೂಡಿಂಗ್ ಸ್ಪಂದನ ಅವರ ಫ್ರೆಂಡ್ ಆಗಿರುವಂತಹ ಗಿಲ್ಲಿಯವರು ಕೂಡ ಅವ್ರ ಹೆಸರನ್ನೇ ತಗೊಳ್ತಾರೆ, ಅವರೇ ಹೋಗ್ತಾರೆ, ಅವರೇ ಹೋಗಬೇಕು ಅನ್ನೋ ರೀತಿಯಲ್ಲಿ. ಸಾಕಷ್ಟು ಜನ ನೀವು ಹೋಗ್ತೀರಾ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾರು ಕೂಡ. ಬಟ್ ಆ ಒಂದು ಕಾರಲ್ಲಿ ಹೋಗೋ ಸಂದರ್ಭದಲ್ಲಿ ನೀವು ವಾಪಸ್ ಮನೆ ಒಳಗಡೆ ಹೋಗದೆ ಇದ್ದಾಗ ಹೆಂಗೆ ಅನ್ನಿಸ್ತು? ಆ ಟೈಮಲ್ಲಿ ಹೆಂಗಿತ್ತು ನಿಮಗೆ? ಮನಸ್ಸಲ್ಲಿ ಏನು ಓಡ್ತಾ ಇತ್ತು? ಭಾಳ ಥರ ಒಂದು ಮೈಯೆಲ್ಲ ಬೆವ್ರು ಬಿಟ್ಟಂಗೆ ಆಯ್ತು ನನಗೆ. ಒಂಥರ ನನಗೆ ಶಾಕಿಂಗ್ ಅಂದರೆ ಒಂಥರ ನನ್ನ ಮೈಂಡ ಬ್ಲಾಂಕ್ ಆದಂಗೆ ಆಯಿತು. ಅವರು ನನ್ನ ಕಾರು ವಾಪಸ್ ಹೋಗಿಸಿದಲ್ಲಿ ಒಂದು ರೂಮಿಗೆ ಕರ್ಕೊಂಡು ಹೋಗ್ಬೇಕಾರೆ ಒಂದು ಐತಿಲ್ಲ ಫಸ್ಟ್ ಇಂಟರ್ವ್ಯೂ ಐತ್ರಿ, ಅದನ್ನು ನಾಳಿಂದ ಒಂದು ಬೇರೆ ಇಂಟರ್ವ್ಯೂ ಇರ್ತಾವೆ, ಅದನ್ನ ಕೊಡ್ಬೇಕಾಕೈತೆ ಅಂತಂದಾಗ ಓಹೋ ಯಾಕಪ್ಪ ದೇವ್ರ ನಾನು ಏನು ತಪ್ಪು ಮಾಡೀನಿ, ನನ್ನ ವ್ಯಕ್ತಿತ್ವ ತೋರಿಸಿದ ತಪ್ಪ, ನಂದು ಎಫರ್ಟ್ ಹಾಕಿ ಆಟ ಆಡಿದ ತಪ್ಪ, ನಂದು ಏನೈತೆ ಅದನ್ನು ತೋರಿಸಿದ ತಪ್ಪ, ನಾ ಎಷ್ಟು ಮಾತಾಡಬೇಕಾಗಿತ್ತು ಅಷ್ಟೇ ಮಾತಾಡಿನ ಅದು ತಪ್ಪ, ಎಲ್ಲ ಪ್ರತಿಯೊಂದು ನೆನಪಿಗೆ ಬರಾಕತ್ತು ನನಗೆ. ನಾ ಎಂಟರ್ಟೈನ್ ಮಾಡಿದ್ದಪ್ಪ, ನಾವು ಕಲಾವಿದಾಗಿ ಒಂದು ಸಾಂಗ್ ಹಾಡ್ಕೊಂತ ಎಲ್ಲರೂ ಮನರಂಜಿಸಿದ ತಪ್ಪ, ನನ್ನಲ್ಲಿ ಏನು ಕಡಿಮೆ ಆಗಿತ್ತು, ನನ್ನಲ್ಲಿ ಏನು ಜನ ನನಗೆ ಇಷ್ಟಪಡಲಿಲ್ಲ, ಯಾಕೆ ನಾನು ಇಷ್ಟು ಬೇಗ ನಾನು ಹೊರಗೆ ಕರ್ಸ್ಕೊಂಡ್ರು ಅಂತ ಅನ್ನೋ ವಿಚಾರದಾಗ ನಾ ಈ ಸೋಷಿಯಲ್ ಮೀಡಿಯಾ ನೋಡಿದಾಗ ನನಗೆ ಜನ ಏನೂ ತಪ್ಪು ಮಾಡಿಲ್ಲ, ಜನ ನನಗೆ ಸಪೋರ್ಟ್ ಮಾಡೋದು ಬಿಟ್ಟಿಲ್ಲ, ಮಾಡಬೇಕಷ್ಟು ಮಾಡೈತಿ, ನನಗೆ ಎಷ್ಟು ಎತ್ತರ ಬೆಳೆಸ್ಬೇಕು ಅದನ್ನು ಮಾಡಿತ್ತು ಅಂತ ತಿಳ್ಕೊನಿ. ಏನೋ ಇದರಿಂದ ಏನಾರ ಒಂದು ಕ್ಲಾರಿಟಿ ಸಿಗ್ಬೋದು ಅಂತ ತಿಳ್ಸಿಂದ ಎಕ್ಸೆಪ್ಟ್ ಮಾಡಿದನು, ಸಿಗ್ಬೋದು ಅಂತ ಕಾಯಕತ್ತೀನಿ ರೀ. ಓಕೆ ಸರ್, ಈಗ ಇದು ಮೇಯ್ನ್ ಆಗಿ ಮಾಡು ನಿಪ್ನಾಳ್ ಒಳಗಡೆ ಹೋಗ್ತಾ ಇದ್ದಾರೆ ಅಂತ ಅನ್ಕೊಂಡಾಗ ಜನಗಳು ಎಕ್ಸ್ಪೆಕ್ಟ್ ಮಾಡಿದ್ದೆ ನೀವು ತುಂಬ ಹಾಡುಗಳನ್ನು ಹಾಡ್ತೀರಾ ಅಂತ. ಲೈವಲ್ಲಿ ಸಾಕಷ್ಟು ನೋಡಿದ್ದೀವಿ ಎಪಿಸೋಡ್ಸಲ್ಲೂ, ಕೆಲವೊಂದಷ್ಟು ಎಪಿಸೋಡ್ಸಲ್ಲಿ ಮಾತ್ರ ನಿಮ್ಮ ಹಾಡುಗಳು ನಮಗೆ ನೋಡ್ಲಿಕ್ಕೆ ಸಿಕ್ತು. ಯಾಕೆ ನೀವು ಜಾಸ್ತಿ ಹಾಡ್ತಾ ಇರಲಿಲ್ವಾ? ಹೇಗೆ? ಜಾಸ್ತಿ ಹಾಡ್ತಿರ್ಲಿಲ್ಲಲ್ಲ, ನಾ ಜಾಸ್ತಿ ಹಾಡಿನ್ರಿ, ಎಷ್ಟು ಬೇಕಾದ್ರೆ ರಗಡ್ ಹಾಡಿನು. ನನ್ನ ಪ್ರತಿ ಕುಂತ್ರು ಗುಣಗಾನ ಇರ್ತೈತಿ ನನ್ನ ಸಾಂಗ್, ನನ್ನ ಬಾಯಾಗಿಂದಂತಿ ನನ್ನ ನಿಂತ್ರ ಸಾಂಗ ಕುಂತ್ರ ಸಾಂಗ, ನನ್ನ ಸಾಂಗ್ ಇಲ್ಲದೆ ನಿದ್ದೆನೇ ಬರಂಗಿಲ್ಲ, ಒಂದು ಸಾಂಗ್ ಹಾಡಿ ಮಕ್ಕೋತೀನಿ. ಅದು ಯಾಕೋ ನಾ ಒಂದು ಸ್ವಲ್ಪ ಕಾಣಿಸಿಲ್ಲ ಅಂತ ಅನ್ಸ್ಕೋತೀನಿ. ನಾ ಇಷ್ಟೇ ನಾ ಹಾಡ್ಬೇಕಾದ ಹಾಡಿದನು, ರಗಡ್ ಹಾಡಿನ ಸಾಂಗ ಎಲ್ಲ ಮಾಡಿದ್ದೀರಿ? ಹಾಂ, ರಗಡ್ ಮಾಡಿದ್ನು ಸರ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.